ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ಮಿನಿ ವ್ಲಾಗ್. ನಾನು ಇವತ್ತು ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅರ್ಜೆಂಟ್ಗೆ ಏನು ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದಾಗ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಆ ಸಮಯದಲ್ಲಿ. 1 kg ಟೊಮೊಟೊನ ತೊಳೆದು ಒಣ ಬಟ್ಟೆಯಲ್ಲಿ ತೇವಾಂಶ ಇಲ್ಲದಾಗೆ ಒರೆಸ್ಕೊಂಡು ದಪ್ಪದಾಗಿ ಹಚ್ಚಿಟ್ಕೊಬೇಕು. ಆಮೇಲೆ ಒಂದು ಬಾಣಲಿಗೆ ಮೆಂತ್ಯ, ಸಾಸಿವೆ, ಜೀರಿಗೆ, ಮೆಣಸು, ಕರಿಬೇವು ಇಷ್ಟನ್ನು ಒಳ್ಳೆ ಘಮ ಬರೋವರೆಗೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು ಪ್ಲೇಟ್ಗೆ ತಣ್ಣಗಾಗಲು ಬಿಡಬೇಕು. ಅಷ್ಟರಲ್ಲಿ ಟೊಮೆಟೊನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊಗೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಹಿಡಿ ಹುಣಸೆಹಣ್ಣು ಹಾಕಿ ಟೊಮೆಟೊ ಫುಲ್ ಅಲ್ಲೇ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈ ರೀತಿ ಸ್ಮ್ಯಾಶ್ ಆದಮೇಲೆ ಆಗಲೇ ಸಾಸಿವೆ, ಜೀರಿಗೆ, ಮೆಣಸು ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಬೇಕು. ಒಂದೇ ಸುಳ್ಳು ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಕೊಂಡು ಟೊಮೊಟೊ ಕೂಡ ತಣ್ಣಗಾದ ಮೇಲೆ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಬೇಕು. ಈ ರೀತಿ ಪೇಸ್ಟ್ ಆದಮೇಲೆ ಒಂದು ಬಾಣಲಿಗೆ 1 ಕಪ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಮತ್ತು ಒಣಮೆಣಸಿಕಾಯಿ, ಕರಿಬೇವು ಮತ್ತು ರುಬ್ಬಿಟ್ಕೊಂಡಂತಹ ಟೊಮೊಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀರು ಎಲ್ಲೂ ಸೇರಿಸಲೇಬಾರ್ದು. ಸೇರಿಸಿದ್ರೆ ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಹಾಳಾಗುತ್ತೆ. ಆಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಸಾಸಿವೆ, ಜೀರಿಗೆ, ಮೆಣಸು ಪೌಡರು ಅದನ್ನು ಹಾಕ್ಕೊಬೇಕು ಈ ಟೈಮಲ್ಲಿ. ಆಮೇಲೆ 1 ಸ್ಪೂನ್ ಅಂದರೆ ಖಾರ ತಿಂತೀವಿ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಖಾರ ಪುಡಿ, ಅಚ್ಕಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಬೇಕು ತಳ ಹಿಡಿದಾಗೆ. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೈಡಲ್ಲಿ ಎಣ್ಣೆ ಬಿಡ್ತಾ ಇದ್ದೆ ಅಂದರೆ ತಳ ಬಿಟ್ಟಿದೆ ಅಂದರೆ ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಅರ್ಥ. 1 ತಿಂಗಳಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಬೋದು. ಬಿಸಿ ಅನ್ನಕ್ಕೆ, ತುಪ್ಪಕ್ಕೆ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ಗೆ.